ದೃಷ್ಟಿಯಲ್ಲಿ ನೀವು ಸಣ್ಣವರಾಗೋದು ನಂಗೊಂಚೂರು ಇಷ್ಟ ಇಲ್ಲಪ್ಪ. ಅದಕ್ಕೆ ಈ ರೀತಿ ಹೇಳ್ದೆ. ನೀವೇಕಾಏಕಿ ನಿರ್ಧಾರ ತಗೊಂಡ್ರೆ ಅದು ನನಗೆ ಬೇಜಾರಾಯ್ತು. ಅಯ್ಯೋ ಕಂದ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ಈಗ? ಅಳಿ ಅಂದ್ರು ನೀನು ಅನ್ಕೊಂಡಿರೋ ಥರ ಏನು ಅನ್ಕೊಂಡಿರಲ್ಲ. ಸುಮ್ಮನೆ ನೀನೇ ಇಲ್ಲದೆ ಇರೋದು ಯೋಚನೆ ಮಾಡಿ ಇದನ್ನು ಕಾಂಪ್ಲಿಕೇಟ್ ಮಾಡ್ತಿದ್ಯಾ ಅಷ್ಟೇ. ಗೊತ್ತಾಯ್ತಾ? ನೋಡು ಕಂದ, ನಾನು ಬೇಕಾದ್ರೆ ಈಗಲೇ ಹೋಗಿ ಅಳಿಯಂದ್ರ ಹತ್ರ ಸಾರಿ ಕೇಳ್ತೀನಿ. ನನಗೆ ಆ ಥರದ್ದೆಲ್ಲ ಏನಿಲ್ಲ. ಅಯ್ಯೋ ಅಪ್ಪ ಪ್ಲೀಸ್, ಅದೆಲ್ಲ ಏನೂ ಬೇಡ. ನೋಡಿ, ಈಗ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಈ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸರಿ ಮಗಳೇ, ಇನ್ಮೇಲೆ ಇಂಥ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಓಕೆನಾ? ನೋಡು ಕಂದ, ಭಗವಂತ ನಮ್ಗಿಷ್ಟೆಲ್ಲ ಕೊಟ್ಟಿರ್ಬೋದು. ಅಳಿಯಂದ್ರಿಗೆ ಸಹಾಯ ಮಾಡೋ ಅಷ್ಟಕ್ಕೆ ನಾವು ಬೆಳೆದಿಲ್ಲ ಅನ್ನೋದು ನನಗೂ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ನಮ್ಮ ಸಹಾಯ ಬೇಕಾದ್ರೆ ಅಳಿಯಂದ್ರಂತೂ ಕೇಳಲ್ಲ, ನೀನು ನಮ್ಮ ಮಗಳಾಗಿ ಕೇಳು ಕಂದ. ದಯವಿಟ್ಟು ನಿನ್ನ ಸ್ವಾಭಿಮಾನ ಪಕ್ಕಕ್ಕಿಡು. ಅಲ್ಲಮ್ಮ, ನಾವು ನಿಮ್ಮ ಅಪ್ಪ ಅಮ್ಮ, ನಿಮಗೆ ಮಾಡಿದ್ರೆ ಇನ್ಯಾರಿಗೆ ಮಾಡ್ಬೇಕು ನಾವು? ನೋಡು, ನಮ್ಮ ಸಮಾಧಾನಕ್ಕಾದ್ರೂ ಹೂ ಅನ್ನು ಕಂದ. ಸರಿಯಪ್ಪ, ಆ ಥರ ಪರಿಸ್ಥಿತಿ ಬಂದ್ರೆ ಖಂಡಿತ ಕೇಳ್ತೀನಿ. ಸರಿ ಕಂದ. ಆಹಾ, ಕಾಫಿ ಸೂಪರ್. ಅಮ್ಮ, ಕೊಟ್ಟು ಕಾಫಿ ಕುಡಿಯೋದು ಬಿಟ್ಟು ಹಾಗೆ ಇಟ್ಟು ಕೂತಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನ್ ನಿಮ್ ಕತೆ? ಈ ನಡುವೆ ಬರೀ ಯೋಚನೆ ಮಾಡೋದೇ ಕೆಲಸ ಆಗೋಗಿದೆ ನಿಮ್ಗೆ. ಅಲ್ಲಮ್ಮ, ಮಗ ಸೊಸೆ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ, ಆಮೇಲೆ ಒಂದೇ ಒಟ್ಟಾರದಲ್ಲಿ ಇದ್ದಾರೆ, ಒಂದಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ. ಈಗ ಒಟ್ಟಿಗೆ ಇದಾರಲ್ಲ, ಇನ್ನೂ ಏನ್ ಯೋಚನೆ ನಿಮ್ಗೆ? ನಂದೇನು ಅಂತ ಗೊತ್ತು, ನೀವೇನ್ ಹೇಳ್ತೀರ ಅಂತ ನನಗೆ ಗೊತ್ತು. ಗೆಳೆಯ ಈ ತರ ಕೆಲಸ ಮಾಡ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ನಾನು ಹೇಳಿದಿನಲ್ಲ, ಕಾಲ ಎಲ್ಲ ಸರಿ ಮಾಡುತ್ತೆ, ವೆಯ್ಟ್ ಮಾಡಿ. ಈ ವಿಷಯನ ಅದಕ್ಕೆ ಹತ್ರ ಮಾತಾಡೋಕೆ ಹೇಳಿದ್ನಲ್ಲ, ಇವತ್ತೋಗಿ ಮಾತಾಡ್ಬಿಡಿ, ಅವರೆಲ್ಲ ನೋಡ್ಕೊಂಡ್ಬಿಡ್ತಾರೆ. ಆಮೇಲೆ ಅಮ್ಮ, ಹೆಂಡತಿ ಮಾತು ಕೇಳಿದಾರೋ ಗಂಡ ಪ್ರಪಂಚದಲ್ಲಿ ಯಾವನು ಇಲ್ವೇ ಇಲ್ಲ ತಿಳ್ಕೊಂಬಿಡಿ. ನೀವು ಅಲ್ಲಿಗೆ ಹೋಗಿ ಕಡ್ಡಿ ಗೀರಿ ಬೆಂಕಿ ತಾನೇ ಹತ್ಕೊಳ್ಳುತ್ತೆ. ಇಲ್ಲಪ್ಪ, ಅದೀಗ ಆಗೋ ಕೆಲಸ ಅಲ್ಲ ಅಂತ ಅನ್ನಿಸ್ತಿದೆ. ಯಾಕಮ್ಮ ಈ ತರ ಹೇಳ್ತಾ ಇದ್ದೀರಾ? ಈಗ ಈ ಕೆಲಸನ ನಾವು ಭೂಮಿಕಾ ಮೂಲಕ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಲ್ವಾ? ಹೌದು. ಆದ್ರೆ ಈಡು ಜೋಡು ಸರಿಯಾಗಿದೆ ಅನ್ನೋ ಹಾಗೆ ಇವಳು ಅವನ ಪರವಾಗಿ ನಿಂತಿದ್ದಾಳೆ. ಭಾಗ್ಯ, ನೀ ಅದೇನು ಹೇಳ್ತಾ ಇದೀಯಾ? ಸ್ವಲ್ಪ ಅರ್ಥ ಆಗೋ ಥರ ಬಿಡಿಸಿ ಹೇಳು. ಮೊನ್ನೆ ಚಿಕ್ಕಣ್ಣ ಫೋನ್ ಮಾಡಿದಾಗ ನಾನು ಈ ಸಂಕಟ ಅವನ ಹತ್ರ ಹೇಳ್ಕೊಂಡಿದ್ದೆ. ಇವರಿಬ್ರು ಮೊನ್ನೆ ಚಿಕ್ಕಣ್ಣನ ಮನೆಗೆ ಹೋಗಿದ್ರಲ್ಲ, ಆಗ ಗುಂಡು ಮುಂದೆ ಚಿಕ್ಕಣ್ಣ ಇದನ್ನ ಪ್ರಸ್ತಾಪ ಮಾಡಿದ್ದಾನೆ. ಅಳಿಯಂದ್ರೆ ನೀವು ಈ ರೀತಿ ಕಾರ್ ಓಡಿಸೋದೆಲ್ಲ ಬಿಟ್ಟುಬಿಡಿ, ಒಂದು ಯಾವುದಾದ್ರೂ ಒಳ್ಳೆ ಬಿಸ್ನೆಸ್ ಮಾಡಿ, ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಅಂತ ಅವ್ರು ಕೂಡಿಟ್ಟಿರೋ ಹಣನ ಕೊಡೋದಕ್ಕೆ ಹೋಗಿದ್ದಾರೆ. ಅದನ್ನ ಇವನು ನಿರಾಕರಿಸ್ಬಿಟ್ಟಿದ್ದಾನೆ. ಈ ವಿಷಯ ಗೊತ್ತಾದ ಭೂಮಿಕಾ ಅವ್ರ ಅಪ್ಪ ಅಮ್ಮನೇ ತರಾಟೆಗೆ ತಗೊಂಡಿದ್ದಾಳೆ. ಈ ವಿಷಯನ ನನ್ನ ಗಂಡನ ಮುಂದೆ ಯಾಕೆ ಮಾತಾಡೋದಕ್ಕೆ ಹೋದ್ರಿ, ಅವ್ರು ಹೇಗಿದ್ರು ನನಗೆ ಓಕೆ ಅಂತ ಬೈದಿದ್ದಾಳೆ. ಈ ವಿಷಯದಲ್ಲಿ ಚಿಕ್ಕಣ್ಣನು ಕೈ ಚೆಲ್ಲಿ ಕೂತಿದ್ದಾನೆ. ಈಗ ನಾನಾದ್ರೂ ಏನ್ ಮಾಡ್ಲಿ ಹೇಳು? ಅವರಿಬ್ರು ಹಾಗೆ ಹೇಳಿದ್ದಾರೆ ಅಂತ ನೀನ್ ಸುಮ್ಮನೆ ಕೂರಕ್ಕಾಗತ್ತಾ? ಗಂಡಿಗೆ ತಾಯಿ ಹೆಂಡತಿ ಎರಡು ಕಣ್ಣಿದ್ದ ಹಾಗೆ. ಹೆಂಡತಿ ಆದವಳು ಗಂಡನಿಗೆ ತಿದ್ದಿ ತೀಡಿ ಸರಿ ದಾರಿಗೆ ತರಬೇಕು. ಅದವಳಿಂದ ಆಗ್ಲಿಲ್ಲ ಅಂತ ಅಂದಾಗ ತಾಯಿಯಾದ ನೀನ್ ಮಾಡ್ಬೇಕದನ್ನ. ಅಲ್ಲಮ್ಮ, ಪರಿಸ್ಥಿತಿ ಹೀಗಿರುವಾಗ ತಪ್ಪೇನಿದೆ ಭಾಗ್ಯ? ತಾಯಿಯಾದ ನಿನ್ನ ಕರ್ತವ್ಯ ಇದು. ನಿನ್ನ ಮಗನಿಗೆ ಒಳ್ಳೇದಾಗತ್ತೆ ಅಂದ್ರೆ ಆ ವಿಷಯದ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿರುತ್ತೆ. ನೀನು ಹೋಗಿ ನೀನ್ ಈ ರೀತಿ ಇರೋದನ್ನ ನೋಡೋದಕ್ಕೆ ನನ್ನಿಂದ ಆಗಲ್ಲ, ನೀನು ಮುಂಚಿನ ಥರ ಆಗ್ಬೇಕು ಅಂತ ಹೇಳು. ಅದಕ್ಕೆ ನಾವೆಲ್ಲರೂ ಸಹಾಯಕ್ಕಿದೀವಿ ಅಂತಾನೂ ಹೇಳು. ಅಜಯ್,
ಮಾಡ್ತಿದ್ಯಾ? ಅದು ನನ್ನ ಫ್ರೆಂಡು ನೋಟ್ಸ್ ಕೇಳಿದ್ಲು, ಅದಕ್ಕೆ ಫೋಟೋ ಕಳಿಸ್ತಾ ಇದ್ದೆ. ಮಲ್ಲಿ ನೀನು ಆರಾಮಾಗಿದೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಯಾಕೆ ಈ ಥರ ಕೇಳ್ತಾ ಇದ್ದೀರಾ? ಇಲ್ಲ, ಇತ್ತೀಚೆಗೆ ನಿನ್ನ ಮನಸ್ಸು ನಿಂತ ನೀರಿಗೆ ಕಲ್ಲಾಗ್ದಂಗಿದೆ. ಏನೋ ಒಂಥರ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿದೆ. ಯಾವಲೋಕೆ? ಇಲ್ಲ ಅಕ್ರೆ, ಹಾಗೆಲ್ಲ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದೇನು ಅಂತಂದರೆ ನಾನು ಓದೋದೆಲ್ಲ ತಲೆಯಲ್ಲಿರುತ್ತಲ್ಲ, ಅದಲ್ಲೇ ಓಡ್ತಾ ಇರುತ್ತೆ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ. ಆಮೇಲೆ ನಾನು ಓದಿರೋದನ್ನು ತಲೆಯಲ್ಲೇ ರಿವೈಂಡ್ ಮಾಡ್ಕೊಳ್ತಿರ್ತೀನಿ. ಹಾಂ, ದಟ್ಸ್ ಗುಡ್, ದಟ್ಸ್ ಗ್ರೇಟ್. ಬಟ್ ನಿನ್ಗೇನು ಓದೋದು ಅಂತ ಸ್ಟ್ರೆಸ್ ಆಗ್ತಿಲ್ಲ ತಾನೆ? ಎಕ್ಸಾಮ್ಸ್ ಹತ್ರ ಬರ್ತಿದೆ, ಫಿಯರ್ ಅಂಥದ್ದೇನು? ಅದು ಇಲ್ಲ ಅಕ್ರೆ, ನೀವೇ ಹೇಳಿದಿರಲ್ಲ ಎಕ್ಸಾಮ್ ಥರ ಕನ್ಸಿಡರ್ ಮಾಡಬಾರ್ದು, ನಾರ್ಮಲಾಗಿ ಕನ್ಸಿಡರ್ ಮಾಡಬೇಕು ಅಂತೇಳಿ. ಹಾಗೇನೆ ನಾನು ಆರಾಮಾಗಿದ್ದೀನಿ ಅಕ್ರೆ. ಹಾಗಂತ ನಾನು ಓದ್ತಾ ಇಲ್ಲ ಅಂತ ಏನೂ ಇಲ್ಲ, ಓದ್ತಾ ಇದ್ದೀನಿ. ಇನ್ನೂ ಉಳಿದಿದ್ದೆಲ್ಲ ದೇವ್ರಿಗೆ ಬಿಟ್ಟಿರೋದು. ಎಕ್ಸಾಕ್ಟ್ಲಿ, ನಾವು ಮಾಡಬೇಕಾಗಿರೋದು ಇಷ್ಟೇ. ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು, ಫಲ ಅವ್ರು ಕೊಡ್ತಾರೆ. ಅದು ಅಲ್ಲದೆ ಈ ಇನ್ಸ್ಟಿಟ್ಯೂಷನವರು ಆ ಟೆಸ್ಟು ಈ ಟೆಸ್ಟು ಅಂತೇಳಿ ವಾರಕ್ಕೊಂದು ಟೆಸ್ಟ್ ಮಾಡ್ತಾನೆ ಇರ್ತಾರ. ಸೊ ಎಕ್ಸಾಮ್ ಏನು ಅಷ್ಟೊಂದೇನು ಮ್ಯಾಟರ್ ಆಗಲ್ಲ ಬಿಡಿ. ಈ ಎಕ್ಸಾಮನ್ನ ಎಡ್ಗೈಯಲ್ಲಿ ಬರ್ದು ಬಿಸಾಕ್ಬಿಡ್ತೀನಿ. ನಾನು ಸ್ವಲ್ಪ ಓವರ್ ಬಿಲ್ಡಪ್ ಆಗಿಲ್ಲ? ಹಾಗೆಲ್ಲ ಏನೂ ಇಲ್ಲ, ನಮ್ಮ ರೇಂಜೇ ಬೇರೆ. ಏನು ರಿಪ್ಲೈನೇ ಮಾಡ್ತಿಲ್ವಲ್ಲ?